ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಇವಾಗ ನಾವು ಇನ್ನೊಂದು ಸಾಕ್ಷಿ ತೊಗೊಂಡ್ಬರ್ತೀವಿ ದೇವ್ರ ಮಹಿಮೆಗೋಸ್ಕರ. ಇವ್ರ ಹೆಸರು ಸಿಸ್ಟರ್ ಜೋಶ್ನಾ ಅಂಥೇಳಿ. ಇವರಿಗೆ 8th ಕ್ಲಾಸಿಂದ ತುಂಬಾ ಹೊಟ್ಟೆ ನೋವು, ವಾಮಿಟಿಂಗು ಆ ಥರ ಪ್ರತಿ ತಿಂಗಳು ಈ ಮಗು ತುಂಬಾ ಕಷ್ಟ ಆಗ್ತಿತ್ತು. ಫಸ್ಟ್ ಡೇ ಅವಳಿಗೆ ಹಾಸಿಗೆಯಿಂದ ಎದ್ದು ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆಮೇಲೆ ವಾಮಿಟಿಂಗು ತುಂಬ, ಇದು ಒಂದು ಹನಿ ನೀರು ಬಿಡೋಕ್ಕಾಗ್ತಾ, ತಲೆ ಸುತ್ತು, ಗಿಡಿನೆಸ್ಸು ಈ ಥರ ಎಲ್ಲ. ಅಟ್ಲೀಸ್ಟ್ ಒಂದು ಡೇ ಈ ಮಗಳು ಈ ಸಿಸ್ಟರು ಬೆಡ್ ಮೇಲೇ ಇರ್ತಿದ್ರು. ಆ ಥರ ಒಂದು ಕಂಡೀಷನ್ ಇತ್ತು. 8th ಕ್ಲಾಸಿಂದ ಈವರೆಗೆ ಆಗ್ತಾಯಿದ್ದು. ಇದೇ ಥರ ನಮ್ಮ ಜೊತೆಯಲ್ಲಿ ಅವರು ಮಾಮಿ ಸಾಕ್ಷಿ ಅಂಥೇಳಿ ಲಾಸ್ಟ್ ಟೈಮ್ ನಾವು ಸುಮಾರಿ ಅಂತ ಟೆಸ್ಟಿಮನಿ ಶೇರ್ ಮಾಡಿದ್ವಿ. ಅವ್ರ ಜೊತೆಯಲ್ಲಿ ಅವ್ರ ರಿಲೇಟಿವ್ಸ್ ಇವರು, ಅವ್ರ ಜೊತೆಲಿ ಇವರು ಕೂಡ ನನ್ನ ಹತ್ರ ಪ್ರೇಯರ್ ಬಂದಾಗ ಜಸ್ಟ್ ನಾನು ಅವರು ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇಯರ್ ಸ್ಟಾರ್ಟ್ ಮಾಡಿದ್ರೆ 4 ದುರಾತ್ಮಗಳು ಇವರ ಹೊರಗಡೆಯಿಂದ ಆಚೆ ಬಂತು. ದೇವ್ರು ಇವಾಗ ಈ ಮಗಳಿಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ, ಜಯ ಕೊಟ್ಟಿದ್ದಾರೆ. ಈ ತಿಂಗಳೆಲ್ಲ ನಾವು ಅಬ್ಸರ್ವ್ ಮಾಡಿದ್ವಿ, ನೋಡಿದ್ವಿ. ಚಿಕ್ಕ ಪುಟ್ಟ ಇತ್ತು, ಅದನ್ನು ಕೂಡ ಪ್ರೇಯರ್ ಮಾಡಿದ್ವಿ. ಬಿಟ್ಟು ಹೋಯ್ತು ಅವಳಿಗೆ. ಆಮೇಲೆ ಈ ತಿಂಗಳವಳಿಗೆ ಯಾವ ವಾಮಿಟಿಂಗು ಆಗಿಲ್ಲ, ಆಮೇಲೆ ಗಿಡಿನೆಸ್ಸು, ತಲೆ ಸುತ್ತು ಬರೋದು ಆ ಥರ ಏನೂ ಆಗಿಲ್ಲ. ಆರೋಗ್ಯವಂತಿದ್ದಾಳೆ. ಈ ಥರ ಯಾರಿಗಾದ್ರೂ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳು ಏನಾದರೂ ತೊಂದರೆ ಆಗ್ತಾಯಿದ್ರೆ ಅದು ನಿಮ್ಗೆ ನಾರ್ಮಲ್ ಅನ್ನಿಸ್ಲಿ, ಅಥವಾ ಡಾಕ್ಟ್ರು ಕೂಡ ಹತ್ರನೂ ಇವ್ರು ಹೋಗಿದ್ರು. ಆಮೇಲೆ ಮದುವೆ ಆದಮೇಲೆ ಮೋಸ್ಟ್ಲಿ ಸರಿ ಆದ್ರೂ ಆಗ್ಬೋದು ಅಂತ ಈ ಥರ ಡಾಕ್ಟ್ರು ಹೇಳಿದರು. ಬಟ್ ದೇವರು ಚಿತ್ತ, ದೇವ್ರ ಕೃಪೆ ಅವ್ರಿಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ. ದೇವ್ರ ಕೃಪೆಯಿಂದ. ಈ ಥರ ಏನಾದರೂ ಯಾರಿಗಾದ್ರೂ ಸಿಂಟಮು ಈ ಥರ ಅನಿಸಿದ್ರೆ ದಯವಿಟ್ಟು ಒಳ್ಳೆಯ ಸೇವಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿರಿ. ಈ ಸಾಕ್ಷಿ ದೇವರ ಮಹಿಮೆಗೋಸ್ಕರ, ದೇವರ ರಾಜ್ಯಗೋಸ್ಕರ ನಾನು ಸಿಸ್ಟರ್ ಕೂಡಿ ನಾವು ಶೇರ್ ಮಾಡ್ತಾಯಿದ್ವಿ. ಸಿಸ್ಟರ್ ಜೋಶ್ನಾನ ದೇವರ ಆಶೀರ್ವಾದ ಮಾಡಲಿ. ಅವಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅವಳನ್ನು ಬೆಳೆಸಲಿ. ಅವ್ರು ವರ್ಷಿಪ್ ಲೀಡರ್ ಇದ್ದಾರೆ, ಚರ್ಚಲ್ಲಿ ವರ್ಷಿಪ್ ಲೀಡ್ ಮಾಡ್ತಾರೆ. ಒಳ್ಳೆ ಸೇವೆಯಲ್ಲಿ ದೇವರು ಇವ್ರನ್ನ ಉಪಯೋಗ ಮಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಗಾಡ್ ಬ್ಲೆಸ್ ಯು ಆಲ್. ಆಮೇಲೆ प्रेज़ द लॉर्ड, जय मसीह की। मेरा नाम ज्योत्सना है, मैं सोलापुर से हूँ। मुझे हर मंथली पेन होता था, मतलब मेरा पेट बहुत दुखता था और मुझे वॉमिटिंग होते थे। और मुझे हर मंथली, मतलब मैं स्कूल वगैरह जाती थी ना, तब से बहुत ही ज़्यादा ही पेन होता था। मैं स्कूल को नहीं जाती थी। फिर उसके बाद इसके वजह से मेरे बोर्ड के ऊपर भी इफ़ेक्ट पड़ा है मुझे। जब मैं एग्ज़ाम लिखती थी तब मैं खड़े हो भी नहीं सकती थी, क्योंकि जब मैं खड़े होती थी तब मुझे बहुत पसीना आता था और मुझे चक्कर भी आता था। फिर उसके बाद मुझे वैसे होते ही गया। फिर मैं बहुत सारे डॉक्टर्स के पास भी गई। वहाँ पर मैंने आयुर्वेदिक भी उपचार किया उनके पास। फिर उसके बाद मैं टैबलेट्स का कोर्स भी करती थी और बहुत कुछ किया मैंने, प्रे भी किया। इवन पास्टर ने भी, बहुत लोगों ने मुझे प्रेयर किया। सब लोग मुझे पेट के हाथ छूते थे, फिर प्रे करते थे। फिर मुझे लगा कि कम होगा, फिर भी वो मुझे वैसे ही हो रहा था। फिर मैं मेरे मामी के साथ मैं पास्टर अम्मी के पास आई। फिर उन्होंने भी मुझे प्रे किया, बट मुझे उस वक्त बहुत ज़्यादा पेन हुआ मेरे अंदर से। मतलब 4 ऐसे शैतान बाहर है। मतलब मुझे बहुत त्रास होता था यहाँ पर। जब वो मुझे पेट के यहाँ पर छूती थी तो मुझे बहुत ही पेन होता था। फिर उसके बाद मैं वैसे ही डेली उनके पास प्रे करती थी। फिर मेरे अंदर से सब कुछ निकला। अब मुझे इस मंथ कुछ भी पेन नहीं हुआ, हल्का सा हुआ, बट मुझे लूज मोशन, वॉमिटिंग कुछ भी नहीं हुआ। मैं जल्दी, मतलब मैं खाना भी नहीं खाती थी, क्योंकि मुझे एक बूंद भी मैं गले से नीचे नहीं जाता था। क्योंकि जब भी मैं पेन होता था, इसलिए टैबलेट्स लेती थी ना, वो सब मुझे वॉमिटिंग के थ्रू बाहर ही आता था। मैं पूरा ऐसे पेशेंट की तरह हर मंथली मुझे वैसे ही होता था। बट इस बार गॉड की वजह से मुझे कुछ भी नहीं हो, उनका आशीष मुझ पर आया। और उनकी वजह से मैं आज, और अम्मा की वजह से, उनके प्रेयर की वजह से और मेरे फेथ की वजह से मैं आज चंगी भली हुई हूँ। और इस बार मुझे कुछ भी नहीं हुआ। ऑल ग्लोरी टू गॉड। आमीन।